ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಡಿಕೆಶಿ. ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಎಸ್ಐಆರ್ ಪ್ರಕ್ರಿಯೆ ಕುರಿತಾದಂತಹ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗಿದೆ. ಮತದಾರರ ರಕ್ಷಣೆಗೆ ಕೈಗೊಂಡಂತಹ ಕ್ರಮದ ಬಗ್ಗೆ ಸಿಎಂ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಮತದಾರರ ರಕ್ಷಣೆಗೆ ಏನೆಲ್ಲ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥ ವಿಚಾರದ ಬಗ್ಗೆ ಸಿಎಂ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಸಂಪುಟ ವಿಸ್ತರಣೆಯ ಒತ್ತಡದ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ಬಹಳಷ್ಟು ಒತ್ತಡಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯನವರ ಒಂದಷ್ಟು ಜನ ಆಪ್ತರು, ನನ್ನ ಆಪ್ತರು, ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆ ನೇರ ಮಾತುಕತೆಗಳನ್ನು ಇಟ್ಕೊಂಡಿರ್ತಾರಲ್ಲ, ಹೈಕಮಾಂಡ್ ಮಟ್ಟದ ನಾಯಕರ ಜೊತೆಲೂ ಕೂಡ ಉತ್ತಮ ಒಡನಾಟ ಇಟ್ಕೊಂಡವರ ಪ್ರೆಷರ್ ಕೂಡ ಹೆಚ್ಚಾಗಿದೆ. ಸಚಿವ ಸ್ಥಾನಕ್ಕೆ ಶಾಸಕರ ಬೇಡಿಕೆ ಹೆಚ್ಚಾಗ್ಬಿಟ್ಟಿದೆ. ಎಸ್ಐಆರ್ ಜೆಬಿಎ ಚುನಾವಣೆ ಮಧ್ಯೆ ವಿಸ್ತರಣೆ ಮಾಡಬೇಕಾಗಿದೆ. ನೀವು ಅವಕಾಶ ಕೊಟ್ಟರೆ, ಒಂದು ವೇಳೆ ನೀವು ಅವಕಾಶ ಕೊಟ್ಟರೆ ಮಾಡಿ ಮುಗಿಸೋಣ ಅಂತ ಸಿಎಂ ಹೇಳಿದ್ದಾರಂತೆ. ರಾಹುಲ್ ವಾಪಸ್ಸಾದ ಬಳಿಕ ಚರ್ಚಿಸೋಣ ಅಂತ ಖರ್ಗೆ ಅವರು ಹೇಳಿದ್ದಾರೆ. ವಿದೇಶಿ ಪ್ರವಾಸದಲ್ಲಿದ್ದಾರೆ ರಾಹುಲ್ ಗಾಂಧಿ. ಅವರು ಪ್ರವಾಸ ಮುಗಿಸ್ಕೊಂಡು ಬಂದ ಮೇಲೆ ಈ ಬಗ್ಗೆ ಸೂಕ್ತವಾದಂಥ ಚರ್ಚೆಯನ್ನು ನಡೆಸೋಣ ಅಂತ. ಈ ತಿಂಗಳ ಅಂತ್ಯದೊಳಗೆ ಸಂಪುಟ ವಿಸ್ತರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಬಹಳಷ್ಟು ಸಮಯಾವಕಾಶ ಇಲ್ಲ, ಉಳಿದಿರೋದು ಇನ್ನು 2 ವರ್ಷ, ಅದರಲ್ಲಿ 1 ತಿಂಗಳು ಮುಗದೇ ಹೋಯಿತು. ಈ ಎಲ್ಲ ಗ್ಯಾಪ್ಗಳಲ್ಲಿ ಒತ್ತಾಯ, ಮನವಿ, ಅಸಮಾಧಾನ ಇವೆಲ್ಲವನ್ನ ಸರಿ ಮಾಡಿಕೊಂಡು ಪಕ್ಷವನ್ನು ಮುನ್ನಡೆಸುವಂಥ ಕೆಲಸ, ಬಹಳಷ್ಟು ಜವಾಬ್ದಾರಿ ಈಗ ಸದ್ಯಕ್ಕೆ ಡಿಕೆಶಿ ಅವರ ಹೆಗಲ ಮೇಲಿದೆ. ಸಿಎಂ ಆಗಿ ಈಗ ಮುಂದುವರಿಕೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಜವಾಬ್ದಾರಿಗಳನ್ನು, ಸಾಲು ಸವಾಲುಗಳು ಸದ್ಯಕ್ಕೆ ಡಿಕೆಶಿ ಅವರ ಮುಂದೆ ಇರುವಂಥದ್ದು. ಅದರಲ್ಲೂ ಕೂಡ ಜೆಬಿಎ ಎಲೆಕ್ಷನ್ನು ಏನು ಕಡಿಮೆ ಇಲ್ಲ, 10 ವರ್ಷಗಳಿಂದ ನಡೆದಿಲ್ಲ ಅಂದರೆ ಆ ಎಲೆಕ್ಷನ್ ಬಗ್ಗೆ ಗಮನ ಹರಿಸಬೇಕು. ಸುಪ್ರೀಂ ಕೋರ್ಟ್ ಈಗೇನು ಡೇಟ್ ಕೊಟ್ಟಿದೆ ಅಷ್ಟರೊಳಗೆ ಮಾಡಿ ಮುಗಿಸ್ಬೇಕು. ಅದರ ಮಧ್ಯದಲ್ಲಿ ಎಸ್ಐಆರ್ ಕೂಡ ಒಂದು ದೊಡ್ಡ ಮಟ್ಟದ ಆತಂಕ ಎಲ್ಲಿಗಿದೆ ಅಂದರೆ ಕಾಂಗ್ರೆಸ್ಗಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಎಸ್ಐಆರ್ ಮಾಡಿದಂಥ ರಾಜ್ಯಗಳಲ್ಲಿ ಏನೇನೆಲ್ಲ ಆಗಿದೆ ಅನ್ನುವಂಥ ಗೊತ್ತಿರೋದ್ರಿಂದ ಕಾಂಗ್ರೆಸ್ಗೆ ಅದು ಕೂಡ ಭಾರಿ ತಲೆನೋವಾಗಿ ಪರಿಣಮಿಸಿದೆ. ಅದು ಸುಸೂತ್ರವಾಗಿ ಮುಗಿದ ಮೇಲೆ, ಜೆಬಿಎ ಮುಗಿದ ಮೇಲೆ ಮಾಡೋಣ ಅಂತ ಹೇಳಿದ್ರೆ ಬಹಳಷ್ಟು ವಿಳಂಬ ಆಗೋಗುತ್ತೆ. ಸಚಿವ ಸಂಪುಟದಲ್ಲಿ ಇರಲೇಬೇಕು. ಯಾಕಂತ ಹೇಳಿದ್ರೆ ಈಗ ಸ್ಕೂಲ್ಗಳು ಆರಂಭ ಆಗಿದೆ, ಶಿಕ್ಷಣ ಸಚಿವರು ಬೇಕು. ಹಾಗೆ ಎಲ್ಲದರಲ್ಲೂ ಕೂಡ ಈಗ ಸಚಿವರ ಅವಶ್ಯಕತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಕೊಡಬೇಕು, ಮುಂದೆ ಜನ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಬಹಳಷ್ಟು ಸಾಲು ಸವಾಲುಗಳು ಸದ್ಯಕ್ಕೆ ಡಿಕೆಶಿ ಅವರ ಹೆಗಲು ಮೇಲೂ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಇನ್ನು ಸದ್ಯಕ್ಕೆ ಸಾಲು ಸವಾಲುಗಳು ಡಿಕೆಶಿ ಅವರ ಹೆಗಲು ಮೇಲಿದೆ. ಸದ್ಯಕ್ಕೆ ಈಗ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂಥ ಪ್ರಶ್ನೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಏನೆಲ್ಲ ಮಹತ್ವದ ಮಾತುಕತೆಗಳು ನಡೆದಿದೆ ಶಿವಕುಮಾರ್? ಅಮೃತ, ಸಂಪುಟ ವಿಸ್ತರಣೆ ರಾಹುಲ್ ಗಾಂಧಿ ಅವರು 3ರಂದು ದೆಹಲಿಗೆ ವಾಪಸ್ ಆಗ್ತಾರೆ ವಿದೇಶದಿಂದ. ತದನಂತರ 7ರಂದು ಸಿಎಂ ಸೇರಿದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್ ಹಾಗೆ ಹರಿಪ್ರಸಾದ್ ಅವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಡ್ತಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಜೋರಾಗಿದ್ದು. ಆದ್ರೆ ಯಾವಾಗ ಎಸ್ಐಆರ್ ರಾಜ್ಯದಲ್ಲಿ ಪ್ರಾರಂಭ ಆಯ್ತು, ಕಾಂಗ್ರೆಸ್ ನಾಯಕರು ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಎಲ್ಲಿ ತಮ್ಮ ಮತ ಬ್ಯಾಂಕು ಕಳೆದುಕೊಳ್ತೀವೋ ಅನ್ನುವಂತಹ ಆತಂಕಗಳು ಕೂಡ ಇತ್ತು. ಆ ಕಾರಣಕ್ಕೆ ಎಸ್ಐಆರ್ ಮುಗಿಯುವವರೆಗೆ ಸಂಪುಟ ವಿಸ್ತರಣೆಯನ್ನ ಮಾಡೋದು ಬೇಡ ಅನ್ನುವಂತ ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಬಂದಿದ್ರು. ಆದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸೈಲೆಂಟ್ ಆಗ್ತಾ ಇಲ್ಲ. ಯಾಕೆಂದ್ರೆ ವಿಳಂಬ ಮಾಡಿದಷ್ಟು ನಮ್ಗೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಕೂಡಲೇ ಬೇಗ ಸಂಪುಟ ವಿಸ್ತರಣೆಯನ್ನ ಮಾಡಿ ನಮ್ಗೆ ಸಚಿವ ಸ್ಥಾನವನ್ನ ಕೊಡಿ ಅಂತೇಳಿ ಬಹಳಷ್ಟು ಶಾಸಕರು ಈಗ ಸಿಎಂ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ. ಯಾಕೆಂದ್ರೆ ಉಳಿದಿರುವಂತದ್ದು ಕೇವಲ 2 ವರ್ಷ ಮಾತ್ರ. ಅದರಲ್ಲಿ ಈಗಾಗಲೇ 1 ತಿಂಗಳು ಮುಗಿದೋಗಿದೆ. ಮತ್ತೊಂದು ತಿಂಗಳು ಇದೇ ರೀತಿಯಾಗಿ ಹೋದ್ರೆ ಇನ್ನ ಕೊನೆಗೆ ನಮ್ಗೆ ಸಚಿವರಾಗಿ ಅವಕಾಶ ಸಿಗೋದು ಕೇವಲ 1 ವರ್ಷ ಮಾತ್ರ. ಹಾಗಾಗಿ ನಮ್ಗೆ ಈಗ ಸಂಪುಟ ವಿಸ್ತರಣೆಯನ್ನ ಮಾಡಿ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮನೆ ಬಾಗಿಲಿಗೂ ಕೂಡ ಓಡಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಕೂಡ ಎಸ್ಐಆರ್ ನಂತರದಲ್ಲಿ ಇದನ್ನ ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು. ಈಗ ಶಾಸಕರ ಒತ್ತಡದಿಂದ ಸಂಪುಟವನ್ನ ವಿಸ್ತರಣೆ ಮಾಡುವಂತಹ ಒಂದು ಮನಸ್ಸಿಗೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಿನ್ನೆ ಸದಾಶಿವನಗರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಖರ್ಗೆ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆ, ಪಕ್ಷ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಂಡಿದೆ, ಮತ್ತೆ ಕಾರ್ಯಕರ್ತರು ಯಾವ ರೀತಿಯಾಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಶಾಸಕರ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಶಾಸಕರ ಒತ್ತಡ ಹೆಚ್ಚಾಗ್ತಾ ಇರುವಂತದ್ದು ಎಲ್ಲವನ್ನೂ ಕೂಡ ಅವರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಆಗ್ತಾ ಇದ್ದಾಗೆ ಇದರ ಬಗ್ಗೆ ನಾವು ಗಮನ ಹರಿಸೋಣ, ಸಂಪುಟ ವಿಸ್ತರಣೆ ಮಾಡೋಣ ಅನ್ನುವಂತ ಭರವಸೆಯನ್ನು ಕೂಡ ಖರ್ಗೆ ಅವರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ
ಬಹುತೇಕವಾಗಿ ಈ ಜೂನ್ 10ರ ನಂತರ ಈ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂತಹ ಚರ್ಚೆಗಳು ಈಗ ಎದುರಾಗ್ತಾ ಇದೆ ಅಮೃತ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಮಾಹಿತಿಗಾಗಿ.